ನಮಸ್ಕಾರ ಎಲ್ಲರಿಗೂ. ಇವತ್ತೇ ಬಹಳ ವಿಶೇಷವಾಗಿರುವಂತಹ ಮಸ್ತಾಗಿ ಟೇಸ್ಟಿಯಾಗಿ ಮಾಡುವಂತಹ ಆಲೂಗಡ್ಡೆ ಪಕೋಡ ಅಥವಾ ಆಲೂಗಡ್ಡೆ ಬಜ್ಜಿಯನ್ನು ನಾವು ನಿಮಗೆ ತೋರಿಸ್ಕೊಡಕತ್ತೀವಿ. ಟೇಸ್ಟ್ ನೋಡಿದಾದ ಮೇಲೆ ನಾನು ನಿಮಗೆ ಹೇಳಕತ್ತೀನಿ ರೀ, ಅಗದಿ ಭಾರಿ ಆಗ್ತಾವೆ, ಅಗದಿ ಮಸ್ತ್ ಅನಿಸ್ತಾವೆ. ಸಂಜೆ ಮುಂದೆ ಕೂತ್ಕೊಂಡು ಎಲ್ಲರೂ ಕೂಡಿ ತಿನ್ನಕಂತರು ಹೇಳಿ ಮಾಡಿದಂಥ ಸ್ನ್ಯಾಕ್ಸ್ ರೀ. ಹೆಂಗಂತೇಳಿ ನೋಡೋಕ್ರಿ ಅದೀಗಿನ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಈ ಒಂದು ಆಲೂಗಡ್ಡೆ ಪಕೋಡ ಅಥವಾ ಬಜ್ಜಿ ಮಾಡೋಕೆ ಒಂದು ಆಲೂಗಡ್ಡೆಯನ್ನು ತೊಗೊರಿ, ದೊಡ್ಡದ ಒಂದು ಆಲೂಗಡ್ಡೆಯನ್ನು ತೊಗೊಂಡು ಅದ್ರ ಮ್ಯಾಗಿನ ಸಿಪ್ಪೆಯನ್ನು ತೆಗೆದು ಬಿಡ್ರಿ. ತೀತ್ರಿ ಒಂದು ಆಲೂಗಡ್ಡೆ ಅಥವಾ ಸಣ್ಣ ಸಣ್ಣ ಇದ್ದು ಅಂದರೆ 2 ಆಲೂಗಡ್ಡೆ ತೊಗೊರಿ, ಬೇಡ ಅನ್ನಂಗಿಲ್ಲ, ನೀವು ಹೆಂಗೆ ಬೇಕೋ ಹಂಗೆ ಮಾಡಿರಿ. ಅದಾದ ನಂತರ ಒಂದು ತುರಿಮೆಣ್ಣು ತೊಗೊಂಡ ತೆಳಗೆ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಏನು ಮಾಡಿರಿ, ಈ ಆಲೂಗಡ್ಡೆಯನ್ನು ತುರಿದು ತೊಗೊರಿ. ತೀತ್ರಿ ಎಂಥದ್ದು ಬೇಕಾದಿರಲಿ, ಆದರೆ ನೀರಾಗ ನೀವು ತುರಿದು ತೊಗೊಳ್ಬೇಕಾಗತ್ತೆ. ಇದನ್ನು ಈ ಆಲೂಗಡ್ಡೆಯನ್ನು ಒಂದು 2ರಿಂದ 3 ಸಲ ಅಥವಾ ಒಂದು 2 ಸಲ ರೀ ಚಲೋ ಹೊತ್ನಂಗೆ ತೊಳೆದು ತೊಗೊಂಡು ಬರ್ರಿ. ಗೊತ್ತಾತ್ರಿ, ನೀರು ಬಸದು ತಗೊಂಬರ್ರಿ. ಆಮೇಲೆ ಒಂದು ಕಲ್ಲೊಳಗೆ ಅಥವಾ ಕುಟ್ಟಾಣಿ ಒಳಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿರಿ. ಜೀರಿಗೆನ ಅರಿರಿ, ಆದ್ರೆ ಪೂರ್ತಿ ಸಾರು ಮಾಡೋಕೆ ಹೋಗ್ಬೇಡಿ. ಹಾಗೆ ಸ್ವಲ್ಪ ಶುಂಠಿಯನ್ನು ಹಾಕಿರಿ. ಇವೆಲ್ಲ ಏನೇನು ಹಾಕತ್ತೀರ, ಇದು ಎಲ್ಲದರಿಂದ ಅಗದಿ ಮಸ್ತಾಗಿರುವಂಥ ಟೇಸ್ಟ್ ಅಂತರೂ ಬರ್ತೈತಿ. ಅದಕ್ಕೆ ಮಾಡಿ ನೋಡಿ ಈ ರೀತಿ ಆದ ನಂತರ ಅದನ್ನು ಸ್ವಲ್ಪ ಕುಟ್ಟಿ ಗಿಟ್ಟಿ ಮಾಡಿದಾದ್ಮೇಲೆ ಹಸಿ ಮೆಣಸಿನ್ಕಾಯಿಯನ್ನು ಹಾಕಿರಿ. ಅದಾದ ನಂತರ ಅದಕ್ಕೊಂದಿಟ್ಟು ಉಪ್ಪನ್ನು ನೀವು ಸೇರಿಸ್ರಿ. ಆಮೇಲೆ ಇದನ್ನು ಕುಟ್ಟಕ್ಕೆ ಚಾಲು ಮಾಡಿ ತೀತ್ರಿ. ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಕೊಟ್ರಿ, ಅಗದಿ ಪದ್ಧತಿಯಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಕೊಟ್ರಿ. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ, ಇಲ್ಲಿ ನೋಡಿರಿ, ಹಸಿಮೆಣಸಿನ್ಕಾಯಿ ಅಂದ್ರೆ ದಮ್ಮಂಗೆ ಒಂದು ಇಟ್ಟು ಉಳಿಲಿ. ಅದಾದ ನಂತರ ಒಂದು ಕಡಾಯಿದಾಗ ಎಣ್ಣೆಯನ್ನು ಕೈ ಇಡಿ. ಎಣ್ಣೆ ಕಾದಾದ ನಂತರ ಏನು ಮಾಡಿರಿ, ಈಗ ಎಣ್ಣೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊರಿ. ಅದ್ರಾಗ ಇದೇ ಎಣ್ಣೆ ಬಟಾಟಿಯನ್ನು ತೊಳೆದಿದ್ದು ನೋಡಿರಿ, ಆಲೂಗಡ್ಡೆ ಅದನ್ನು ಹಾಕಿರಿ. ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ 3 ಉಳ್ಳಾಗಡ್ಡೆಯನ್ನು ಉದ್ದುದಾಗಿ ಅರಿಸಿ ತೊಗೊಳ್ಳಿ. ಈ ಕುಟ್ಟಿದಂತಹ ಖಾರನ್ನು ಇದ್ರೊಳಗೆ ಹಾಕಿರಿ. ಹಾಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ನೀವಿಲ್ಲಿ ಸೇರಿಸ್ರಿ. ಅದಾದ ನಂತರ ಇದ್ರೊಳಗೆ ಈ ಒಂದು ಅಜ್ವಾನ್ ಇರ್ತಾವಲ್ಲ, ಕೈಯಿಂದ ಸ್ವಲ್ಪ ತಿಕ್ಕಿ ಇದ್ರಾಗ ನೀವು ಹಾಕಿರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿರಿ. ಹಾಕಿ ಇದನ್ನೆಲ್ಲನೂ ಚೆಂದಂಗೆ ಒಮ್ಮೆ ಮಿಕ್ಸ್ ಮಾಡಿ. ಇದಾದ ನಂತರ ನೀವೇನು ಮಾಡಿರಿ ಅಂತಂದ್ರೆ, ಇದಕ್ಕೆ ಹಿಟ್ಟನ್ನು ಸೇರಿಸ್ಬೇಕ್ರಿಲ್ಲ. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಅಥವಾ ಬೇಸನನ್ನು ಚಾಣಿಸಿ ತೊಗೊರಿ. ತೀತ್ರಿ ಚಾಣಿಸಿ ತೊಗೊಂಡ ಅದಾದ ನಂತರ ಇದಕ್ಕೊಂದಿಟ್ಟು ಉಪ್ಪನ್ನು ನೀವು ಸೇರಿಸ್ಬೇಕಾಗತ್ತೆ. ಅದಾದ ನಂತರ ಈ ಒಂದು ಆಲೂಗಡ್ಡೆ ಆಮೇಲೆ ಏನು ಉಳ್ಳಾಗಡ್ಡೆ ಐತಿರಲ್ಲ ಅದ್ರ ಜೊತೆನ ಈ ಒಂದು ಹಿಟ್ಟನ್ನು ಪದ್ಧತಿಯಾಗಿ ಒಮ್ಮೆ ನೀವು ಕಲಸ್ರಿ. ನೀರು ಹಾಕಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಕಲಿಸಿದಾದ ನಂತರ ಒಂದಿಟ್ಟು ಅರಿಶಿನ ಪುಡಿಯನ್ನು ನೀವಿಲ್ಲಿ ಹಾಕಿರಿ. ಅರಿಶಿನ ಪುಡಿ ಹಾಕಿದ ನಂತರ ಇದನ್ನು ಮತ್ತೊಮ್ಮೆ ಕಂಪ್ಲೀಟಾಗಿ ಕಲಸ್ರಿ. ಯಾಕಂದರೆ ಈರುಳ್ಳಿ ನೀರು ಬಿಡ್ತೈತಿ. ಅದಾದ ನಂತರ ಏನು ಮಾಡಿರಿ, 1 ಟೇಬಲ್ ಸ್ಪೂನಷ್ಟು ಕಾಯಿಸಿದಂತಹ ಎಣ್ಣೆಯನ್ನು ಹಾಕಿರಿ, ಅಡುಗೆ ಎಣ್ಣೆ. ಇಷ್ಟು ಹಾಕಿ ಅದನ್ನು ಮತ್ತೆ ನೀವು ಕಲಸಕ್ಕೆ ಶುರು ಮಾಡಿ. ನಡ್ಬರ್ಕ ಒಮ್ಮೆ ನೀವು ಬೇಕಂದ್ರೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಬೋದು ರೀ. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ. ಈ ರೀತಿಯಾಗಿ ನೀವು ಗುಂಡಾಗಿ ಮಾಡಿ ಬೋಂಡಾಗತ್ಲೆ ಮಾಡ್ತಂದ್ರೆ ಆಲೂ ಬೋಂಡಾಗತ್ಲೆ ತಯಾರಾಗ್ತಾವ್ರಿ. ಇಲ್ಲ ಬಜ್ಜಿಗತ್ಲೆ ಅಥವಾ ಪಕೋಡಗತ್ಲೆ ಬಿಡ್ತೀನಿ ಅಂತಂದ್ರೆ ಹಂಗೂ ಬಿಡ್ಬೋದು. ಹೆಂಗೆ ಬೇಕೋ ನಿಮಗೆ 2 ತೋರಿಸಿದ್ದೀವಿ, ನೀವು ಹೆಂಗೆ ಬೇಕೋ ಹಂಗೆ ಬಿಡ್ಬೋದು ರೀ. ನೆನಪಿಟ್ಕೊರಿ, ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಫಸ್ಟಿಗೆ ಕಡಾಯಿದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ಆದ್ಮೇಲೆ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊರಿ. ಆಮೇಲೆ ಎಲ್ಲ ಬಜ್ಜಿಗಳನ್ನ ನೀವು ಬಿಟ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡಿರಿ. ಫಸ್ಟಿಗೆ ಒಂದು ಈಟು ಎಣ್ಣೆ ಜೋರು ಇರ್ತೈತೆ ಅಷ್ಟೇ, ಅಂದ್ರೆ ಫ್ಲೇಮ್ ಜೋರು ಇರ್ತೈತೆ ರೀ. ಅದಾದ ನಂತರ ಮತ್ತೆ ನೀವು ಕೆಳಗೆ ತೊಗೊಂಬರ್ಬೇಕ್ರಿ ಅದನ್ನು. ಆಮೇಲೆ ಇವನ್ನ ಚಲೋ ತಂಗಿ ಬಜ್ಜಿಗಳನ್ನು ಎಣ್ಣೆ ಒಳಗೆ ಕರಿದು ತೆಗಿಬೇಕು. ನೋಡಿರಿ, ಒಂದು ಸ್ವಲ್ಪ ಹಾಕಿದ ಕೂಡಲೇ ಏನಾವನ್ನ ಮುಟ್ಟಕ್ಕೆ ಹೋಗ್ಬೇಡ್ರಿ, ಒಂದು ಇಟ್ಟು ಬಿಟ್ಬಿಡ್ರಿ. ಆಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಏರಿ. ಅಂದ್ರೆ ಚಲೋ ತಂಗಿ ಅದಕ್ಕೆ ಮ್ಯಾಕ್ ಕಲರು ಬರ್ತೈತೆ ರೀ. ಒಳಗೂ ಅವ ಹಸಿ ಬಿಸಿ ಉಳಿಯಂಗಿಲ್ಲ, ಚೆಂದಂಗಿನ ಬೆಂದು ಪದ್ಧತಿಯಾಗಿನ ಈ ಒಂದು ಆಲೂ ಪಕೋಡ ಅಥವಾ ಬಜ್ಜಿಗಳು ತಯಾರಾಗಿ ಬರ್ತಾವೆ. ಏಕದಮ್ ಸಿಂಪಲ್ ಆಗಿ ಬರ್ತಾವ್ರಿ. ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಸಹ ಇರ್ತಾವ್ರಿ. ಗೊತ್ತಾತ್ರಲ್ಲ, ಈ ರೀತಿಯಾಗಿ ನೀವು ಇವನ್ನ ಬ್ಯಾಚ್ ವೈಸ್ ಮಾಡ್ಕೋಬೋದು ರೀ. ನೋಡಿ, ಒಂದು ಸಲ ಕೈ ಕುತ್ತು ಅಂತಂದ್ರೆ ಮುಂದಿನ ಸಲ ನೀವು ಭಾಳಷ್ಟು ಮಾಡ್ಕೊಳ್ಬೋದು. 1ನೇ ಸಲ ಕಡಿಮೆ ಮಾಡಿದ್ರು 2ನೇ ಸಲ ಜಾಸ್ತಿ ಮಾಡು. ಆಮೇಲೆ ಸಣ್ಣ ಮಾಡಬೇಕು, ದೊಡ್ಡ ಮಾಡ್ಬೇಕಂತೇನಿಲ್ಲ, ಅದು ನಿಮ್ಮ ಇಷ್ಟದ ಪ್ರಕಾರ. ದೊಡ್ಡ ಮಾಡೋರಿದ್ರೆ ದೊಡ್ಡ, ಇಲ್ಲ ಸಣ್ಣ ಮಾಡೋರಿದ್ರೆ ಸಣ್ಣ. ಈ ರೀತಿಯಾಗಿ ನೀವು ಎಣ್ಣೆ ಒಳಗೆ ಅವನ್ನ ಫ್ರೈ ಮಾಡಿ ಕರಿದು ತಕ್ಕೋಬೋದು ರೀ. ಇಷ್ಟನ ಮಸ್ತಾಗಿನ ಮಾಡ್ಕೊಳ್ಬೋದು ರೀ. ಏನಂತೀರಿ? ಈ ರೀತಿಯಾಗಿ ಎಲ್ಲನೂ ಮಾಡಿ ಆಮೇಲೆ ನೀವು ತೆಗಿತಿರ್ತಿರಲ್ಲ, ಎಣ್ಣೆ ಜೋರಿಟ್ಟನ ನೀವು ಅವನ್ನ ತೆಗೆದುಬಿಡ್ರಿ. ಹೊರಗೆ ತೆಗಿಯುವಾಗೂ ಪದ್ಧತಿಯಾಗಿ ಬರ್ತಾವು. ಆಮೇಲೆ ಈ ಒಂದು ಉಳ್ಳಾಗಡ್ಡಿ ಬಜ್ಜಿ ಅಥವಾ ಆಲೂಗಡ್ಡೆ ಬಜ್ಜಿ ಏನದವ್ರಲ್ಲ, ಇಂಥವು ಇನ್ನಿತರ ಬಜ್ಜಿಗಳು ಅಥವಾ ಪಕೋಡಗಳು ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ಪೂರ್ತಿ ಪ್ಲೇಲಿಸ್ಟ್ನ ಐತಿ. ತಾವು ನೋಡಿಲ್ಲ ಅಂತಂದ್ರೆ ಸವಿಚ ಸೊಬಗು ಬಜ್ಜಿ ಅಥವಾ ಪಕೋಡ ಸರ್ಚ್ ಮಾಡಿರಿ, ಎಲ್ಲವೂ ನಿಮ್ಮ ಕಣ್ಣು ಮುಂದೆ ಯೂಟ್ಯೂಬ್ದಾಗ ಬರ್ತಾವ್ರಿ. ಈ ರೀತಿಯಾಗಿ ಬ್ಯಾಚ್ ವೈಸ್ ಮಾಡ್ಕೊಂಡು ನೀವು ಬಜ್ಜಿಗಳನ್ನ ಪಕೋಡಗಳನ್ನ ತಯಾರು ಮಾಡ್ಕೊಳ್ಬೋದು ರೀ. ನೆನ್ಪಿಟ್ಕೋರಿ, ನೀವು ಕರಿಯುವಾಗ ನೀವು ಅವನ್ನ ಮ್ಯಾಲ ಕೆಳಗ ಮ್ಯಾಲ ಮಾಡಿ. ಈಗ ಸಣ್ಣ ಅಂಗಡಿಗೆ ಅದು ನೋಡಿರ್ತೀರಿ ನೀವು, ರೋಡ್ ಮೇಲೆ ಅದ ರೋಡ್ ಸೈಡ್ ಅದು ತಿಂತಿರ್ತಿರಲ್ಲ ಬಜ್ಜಿಗಳನ್ನ, ಅವಾಗ ನೋಡಿರ್ತೀರಿ. ಹಿಂಗೆ ಮ್ಯಾಲ ಕೆಳಗ ಮ್ಯಾಲ ಮಾಡೇ ಮಾಡ್ತಾರೆ. ಹಂಗೆ ನೀವು ಮಾಡಬೇಕು. ಅಂದ್ರೆ
ಭಾಳ ಮಸ್ತಾಗಿ ಬಜ್ಜಿಗಳ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಆಗಿ ಮಸ್ತಾಗಿರುವಂತಹ ಟೇಸ್ಟ್ ಸಹ ಬರ್ತೈತ್ರಿ. ತಿಳಿತಿಲ್ಲ, ಈ ರೀತಿಯಾಗಿ ಎಲ್ಲ ಬಜ್ಜಿಗಳನ್ನ ನೀವು ಮಾಡಿರಿ. ಆಮೇಲೆ ಲಾಸ್ಟಿಗೆ ಒಂದೀಟ ಈ ಹಸಿಮೆಣಸನ್ನು ಎಣ್ಣೆಯಾಗ ಅದ ಗ್ಯಾಸ್ ಬಂದ್ ಆದ್ಮೇಲೆ ರೀ ಎಣ್ಣೆಗೆ ಕರೆದ ಅದ್ರ ಮೇಲೆ ಒಂದೀಟ ಉಪ್ಪು ಅದ್ರಸ್ಕೊಂಡು ಸೈಡ್ ತಿನ್ನಕ್ಕೆ ತೋರಿ. ಆಮೇಲೆ ಇದ್ರ ಜೊತೆ 1 ಕಪ್ ಬಿಸಿ ಬಿಸಿ ಚಾನ ಕುಡಿದು ಮರ್ಯಾಕೆ ಹೋಗಬೇಡ್ರಿ, ಭಾಳ ಮಸ್ತಾಗಿ ಮಾಡ್ಕೋರಿ ಅಂತ ಹೇಳ್ತಾ, ಹಂಗೆ ಈ ಬಜ್ಜಿಗಳು ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಫೋಟೋ ಅದು ಕಳ್ಸೋರಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಿಮಗಾಗಿ ಐತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.